ನಮಸ್ಕಾರ. ಬಂದಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದು ಮೊದಲನೇ ಸಲ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ 3 ವರ್ಷದ ಮುಂಚೆ ಶುರುವಾಗಿದ್ದ ಐಡಿಯಾ, ಯಾರಿಗೂ ಹೇಳ್ಕೊಟ್ಟಿಲ್ಲ. ಶುರು ಮಾಡ್ಕೊಂಡು ಟೆಕ್ನಿಕಲಿ ಎಲ್ಲರೂ ಶುರು ಮಾಡ್ಕೊಂಡು ನಾನು ಎಲ್ಲೂ ಪ್ರಮೋಷನ್ಸ್ ಮಾಡ್ತಿರೋ ಏನು ಕೊನೆಗೆ ಬಂದೆಲ್ಲ ಪ್ರಮೋಟ್ ಮಾಡೋಣ, ಯಾಕಂದರೆ ತುಂಬ ಟೆಕ್ನಿಕಾಲಿಟೀಸ್ ನಾವು ಕಲಿಯೋದಿತ್ತು. ಸೊ ಅದೆಲ್ಲ ಕೊನೆಗೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರಿಗೂ ಅಂತ ಹೇಳೋಣ ಅಂತ ಒಂದು ಕಾರಣಕ್ಕೆ ನಾವು ಇವಾಗ ನಿಮ್ಗೆ ಹೇಳಿ ತೋರಿಸ್ತಾ ಇದ್ದೀವಿ. ಬಂದೂಕಲ್ಲಿ 6 ಚೇಂಬರ್ಗಳಿರುತ್ತೆ ರಿವಾಲ್ವರ್ಸಲ್ಲಿ. ನಮ್ಮ ಸಿನಿಮಾಲಿ 5 ಚೇಂಬರ್ ಇರುವಂಥ ಒಂದು ಗನ್ ಯೂಸ್ ಮಾಡಿರ್ತೀವಿ. ಆ ಗನ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಸಾಕ್ಷಿ ಆಗಿರುತ್ತೆ. ಆ ಒಂದು ಐಡಿಯಾಗೋಸ್ಕರ ಬಂದೂಕ್ ಅಂತ. ಸರ್ ಇದರಲ್ಲಿ ತುಂಬ ಲೇಯರ್ಸ್ ಇದೆ. ಈಗಲೇ ಅದನ್ನ ನಿಮಗೆ ಎಲ್ಲ ಹೇಳ್ಕೊಟ್ರೆ ಅದೊಂದು ಚಿಕ್ಕ ಚಿಕ್ಕ ಗ್ಲಿಮ್ಸಸ್. ಐಡಿಯಾ ಅಂತ ಬಂದರೆ ಒಂದೂರಲ್ಲಿ ಒಂದು ಸೀರೀಸ್ ಆಫ್ ಕ್ರೈಮ್ಸ್ ನಡೀತಾ ಇರುತ್ತೆ. ಕೊಲೆ ಮಾಡಿ ಮೂಟೆ ಕಟ್ಟಿ ನೀರಿಗೆ ಹಾಕ್ತಾ ಇರ್ತಾನೆ ಕೊಲೆಗಾರ. ಹಾಗೆ ಡಿಪಾರ್ಟ್ಮೆಂಟ್ಗೂ ಚಾಲೆಂಜ್ ಮಾಡ್ತಾ ಇರ್ತಾನೆ, ಆದರೆ ನನ್ನ ಹಿಡೀರಿ ಅನ್ನೋ ಥರದ್ದು. ಆ ಒಂದು ಐಡಿಯಾಲಿ ಸುತ್ತಂತ ಒಂದು ಕ್ಯಾರೆಕ್ಟರ್ಸ್ಗಳೆಲ್ಲ ಕೆಲವೊಂದಿರುತ್ತೆ. ಹೆಣ ಹೊಡ್ಕೋವಂಥ ಕ್ಯಾರೆಕ್ಟರ್ಸ್ ಆಗಲಿ, ಒಂದು ಪ್ಯೂರ್ ಲವ್ ಸ್ಟೋರಿ ಒಂದಿರುತ್ತೆ ಆ ಕಥೆಯಲ್ಲೇ. ಹಾಗೆ ಒಂದು ಇನ್ವೆಸ್ಟಿಗೇಷನ್ಸ್, ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಸೀನ್ಸ್ ಎಲ್ಲ ನಡೀತಾ ಇರ್ತಾರೆ. ಇವರೆಲ್ಲದಕ್ಕೂ ಆ ಕೊಲೆಗೆ ಇರೋ ಕಾರಣಗಳೇನು ಅನ್ನೋದೇ ಒಂದು ಐಡಿಯಾ. ಇದು ನನ್ನ ಮೊದಲನೇ ಸಿನಿಮಾ, ಎಲ್ಲೂ ವರ್ಕ್ ಮಾಡಿಲ್ಲ. ಇದೆ ನನ್ನ ಮೊದಲನೇ ಸಿನಿಮಾ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇದೆ ನನ್ನ ಮೊದಲನೇ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ಇದು ನನ್ನ ಮೊದಲನೇ ಸಿನಿಮಾ ಕೂಡ. ಇಟ್ಸ್ ಮೈ ಡೆಬ್ಯೂ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಹೆಸರು ಲಕ್ಷ್ಮಿ. ಮಹೇಶ್ ಅವರು ಸುಮಾರು ವರ್ಷಗಳ ಹಿಂದೆ ನನಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು, ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ನನಗೆ ಅನಿಸ್ತು. ಸೊ ಶಿ ಇಸ್ ವೆರಿ ಇನ್ನಸೆಂಟ್, ತುಂಬ ಪ್ಯೂರ್ ಇರ್ತಾರೆ. ಈಗ ನೋಡ್ತೀರ ಅಲ್ವಾ, ವಿಲೇಜಸಲ್ಲಿ ಕಾಲೇಜ್ ಹೋಗೋದು, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು, ಆ ಥರ ವೆರಿ ಇನ್ನಸೆಂಟ್ ಗರ್ಲ್. ಬಟ್ ಸ್ವಲ್ಪ ವಿಷಯಗಳು ಆಗುತ್ತೆ ಅವ್ರಿಗೆ, ಸ್ವಲ್ಪ ಇನ್ಸಿಡೆನ್ಸ್ ಆಗುತ್ತೆ, ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ. ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್. ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು, ನನ್ನ ಕರಿಯರ್ ಎಲ್ಲಿ ಹೋದರೂ ಇದು ತುಂಬ ಸ್ಪೆಷಲ್ ಇರುತ್ತೆ. ಸೊ ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾರ್ಥ ಸರ್ ಫಾರ್ ದಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ. ಹೇಗೆ ಸೇರ್ಕೊಂಡು ಹೇಳ ಹೇಗೆ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದ ಆ್ಯಕ್ಟರ್ ಆಗಬೇಕಂತಾನೆ ಇದ್ದಿದ್ದು. ಬಟ್ ನನಗೆ ಟೀಮ್ ಹೇಗೆ ಸಿಕ್ಕಿದ್ರು ಅಂದರೆ ಪಾರ್ಥ ಅವರು ನನ್ನ ಜಿಮ್ಮಲ್ಲಿ ನೋಡಿದ್ರು ಆ್ಯಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ. ಸೊ ಹಂಗೆ ಬಂದು ಅಪ್ರೋಚ್ ಆದರು. ಆ ಥರ ನಾನು ಟೀಮ್ನ ಮೀಟ್ ಮಾಡಿದೆ. ಅಂದ್ರೆ ಪಾತ್ರಕ್ಕೆ ನೀವು ಕರೆಕ್ಟ್ ಆಗಿರ್ತೀರಾ, ಟೆಸ್ಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಕೇಳಿದ್ರು. ಮತ್ತೆ ನಾವು ಸುಮಾರು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ, ಅದನ್ನೆಲ್ಲ ಸೆಟ್ ಆಯ್ತು ಅಂತ ಅದಾದ್ಮೇಲೆ ಇಲ್ಲ ಇಲ್ಲ ಆ ಥರ ಇಲ್ಲ. ಥ್ಯಾಂಕ್ ಯು. ಅದು ಆಕ್ಚುಲಿ ಇಟ್ಸ್ ಅ ಲವ್ ಸ್ಟೋರಿ ಅಲ್ವಾ. ಸೊ ಜಿಮ್ ಅಲ್ಲಿ ನೋಡಿದ್ದಕ್ಕೆ ತುಂಬಾ ವ್ಯತ್ಯಾಸ ಆಯ್ತು. ಸೊ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೆಟ್ ಆಗುತ್ತೆ ಅಂತ ನೋಡಿ ಆಮೇಲೆ ಇಲ್ಲ ಐ ವಿಶ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೊ ಮಚ್. ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು. ಆಮೇಲೆ ಇವ್ರ ಟೈಪ್ ಆಫ್ ವಿಷನ್ ಜೊತೆ ಮತ್ತು ಈ ಟೀಮ್ ಜೊತೆ ವರ್ಕ್ ಮಾಡೋದು ನಂಗೆ ತುಂಬ ಖುಷಿ ಇತ್ತು. ಸೊ ಹೋಪ್ಫುಲಿ ಆಗಿದೆ. ಸೊ ನೆಕ್ಸ್ಟ್ ವೀಕ್, ಸೊ ಈ ವೀಕ್ ರಿಲೀಸ್ಗೆ ರೆಡಿ ಇದೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೊ ಸರ್ ನನ್ನ ಕ್ಯಾರೆಕ್ಟರ್ ಬಂದು ವಿಶ್ವ ಅಂತ. ಸೊ ನಾವೆಲ್ಲ ಟ್ರೈಲರ್ ನೋಡ್ತಿರಂಗೆ ನಾವು ಆಶ್ರಮದಲ್ಲಿರ್ತೀವಿ. ಸೊ ಅಲ್ಲಿ ಈ ಕ್ರೈಮ್ಸ್ ಜೊತೆ ನಮ್ಮದೊಂದು ಒಂದು ಚಿಕ್ಕ ಹೇಳ್ದಂಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಆ ಕ್ಯೂಟ್ ಲವ್ ಸ್ಟೋರಿ ಮತ್ತು ಈ ಮೂವಿ ಯಾಕೆ ಆ ಕ್ಯೂಟ್ ಲವ್ ಸ್ಟೋರಿ ನಡೀತಿದೆ ಅನ್ನೋದೆಲ್ಲ ಒಂದು ಮೂವಿ ನೋಡಬೇಕಾಗಿದೆ. ಸೊ ತುಂಬ ಹೆಲ್ಪ್ ಆಯಿತು. ಬಟ್ ಏನಂದರೆ ನನಗಿಂತ ಮುಖ್ಯವಾಗಿ ಇವ್ರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಫೈಟು ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇವ್ರುಗಳು ಮಾಡ್ಕೊಂಡಿದ್ದಾರೆ. ನಮ್ದು ಏನಾದರೂ ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾರೆ.
ಸೊ ಮಾಸ್ಟ್ರು ಟ್ರೈನ್ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಸರ್. ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸರಾಗಿ ಬರ್ತಾ ಇದ್ದೆ. ಎಷ್ಟೊಂದು ಹೀರೋ ಹೀರೋಯಿನ್ಸ್ ಜೊತೆ ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಕ್ಕಳಾಗೆಲ್ಲ ನಾನು ಡ್ಯಾನ್ಸ್ ಮಾಡಿದ್ದೆ. ಸೊ ಈ ಟೀಮ್ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ನಾನೇ ಒಂದು ಲೀಡ್ ಆಗಿದ್ದಾಗ ತುಂಬ ಹೆಲ್ಪ್ಫುಲ್ ಆಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ. ಪ್ರಸನ್ನ ಕುಮಾರ್ ಅವರೇ, ಇದೀಗ ನಿಮ್ಮ ಮಾತು ಕೇಳಬೇಕು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಖಂಡಿತ ಒಂದು ಕ್ರೈಮ್ ಥ್ರಿಲ್ಲರ್ಗೆ ನನಗೆ ವಾಟ್ಸಪ್ ಮೂಲಕ ಸ್ಕ್ರಿಪ್ಟ್ ಕಳಿಸಿದ್ರು, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ. ಬಿಕಾಸ್ ಇಟ್ ಇಸ್ ವೆರಿ ವಿಷುವಲಿ ಶಾರ್ಟ್, ವಿಷುವಲಿ ರಿಟರ್ನ್ ಅಲ್ಲ ಅದು. ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು. ಬಟ್ ನನಗೆ ಸೆಟ್ಟಿಗೆ ಹೋದ್ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ 3 ಫಿಲ್ಮ್ ವರ್ಲ್ಡ್ ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್ ಯಾವುದೇ ಬೆಂಬಲ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಅವ್ರಿಗೆ. ಆ್ಯಂಡ್ ಯಾವುದೇ ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಲಿ, ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಂಗಿಲ್ಲ. ಹೊನ್ನಾದೇವಿ ಕ್ರಿಯೇಷನ್ಸ್ ನಮಗೆ ಗೊತ್ತು, ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ, ಫಸ್ಟ್ ಫಿಲ್ಮ್ ಮಾಡ್ತಾರೆ ಆ್ಯಂಡ್ ದೇ ಮೂವ್ ಆನ್. ಸೊ ಇದು ಈ ಇಂಡಸ್ಟ್ರಿನ ಉಳಿಸ್ಕೋಬೇಕು ಅಂತಂದರೆ ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು, ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ನು ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚ್ಯೂರ್ ಟೀಮ್. ಮಹೇಶನ ಕಥೆಯಲ್ಲಿ ಅವನ ನ್ಯಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬ ಗಾಂಭೀರ್ಯ ಇದೆ. ಈ ಫಿಲ್ಮಲ್ಲಿ ಗಾಂಭೀರ್ಯ ಇದೆ, ಅದೊಂದು ಉಡಾಫೆ ಇರಲಿಲ್ಲ. ದಟ್ ವಾಸ್ ವೆರಿ ಇಂಪ್ರೆಸಿವ್ ನನಗೆ. ಬಿಕಾಸ್ ನಾನು ಟೆಕ್ನಿಷಿಯನ್ ಆಗೋ ಕೆಲಸ ಮಾಡಿದ್ದೀನಿ, ಆ್ಯಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ಜವಾಬ್ದಾರಿಗಳು ನನಗೆ ಅರ್ಥ ಆಗುತ್ತೆ, ಅದು ಕಾಣಿಸ್ತು ರೋಹಿತ್ನ ಕೆಲಸದಲ್ಲಿ. ಆ್ಯಂಡ್ ಪ್ರಸನ್ನ ಇಸ್ ಅ ನ್ಯೂ ಫ್ರೆಂಡ್. ಐ ವಿಶ್ ಯು ಆಲ್ ದ ಸಕ್ಸಸ್. ಅಫ್ಕೋರ್ಸ್ ಗೋಪಿ ಬಗ್ಗೆ ಹೇಳಬೇಕಾಗಿಲ್ಲ, ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ಅವ್ರ ಫ್ಯಾನ್, ಅವ್ರ ಥಿಯೇಟರ್ ಡೇಸಿಂದ ಫ್ಯಾನ್ ನಾನು. ಶ್ವೇತಾ ಮೇಡಮ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಆ್ಯಂಡ್ ಮಾನಸ, ಆಲ್ ದ ವೆರಿ ಬೆಸ್ಟ್. ನಾನೊಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಯಾಕೆ ಅನ್ನೋದು, ಸಸ್ಪೆಂಡ್ ಆಗೋದು ತುಂಬ ಕಾಮನ್ ಆಗ್ತಾ ಇದೆ. ಐ ಮೀನ್ ಅದು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಐ ಕ್ಯಾನ್ ಜಸ್ಟ್ ಟೆಲ್ ಯು ಐ ಆಮ್ ಎ ಡ್ರಂಕರ್ಡ್ ಅಷ್ಟೇ ಇನ್ ದ ಫಿಲ್ಮ್. ಸೊ ದಟ್ ಈಸ್ ಒಂದು ಬಿಟ್ಕೊಡ್ಬೋದು. ಇಟ್ಸ್ ನಾಟ್ ಅ ಬಿಗ್ ಸಸ್ಪೆನ್ಸ್. ಅದು ಅಲ್ಲದೆ ಐ ಹ್ಯಾವ್ ಟು ಮೆನ್ಷನ್, ಐ ಹ್ಯಾವ್ ಆಕ್ಟೆಡ್ ವಿತ್ ನಿಶಾ. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಜರ್ನಲಿಸ್ಟ್ ರೋಲ್. ಆ್ಯಂಡ್ ಆಹಾನ್ ಇಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರ್ತಾರೆ. ಅವರು ರೆನಾಂಡ್ದವರು ಆ್ಯಂಡ್ ಈಸ್ ಫ್ರಮ್ ಮೈಸೂರು. ಐ ಹ್ಯಾವ್ ಸೀನ್ ಹಿಸ್ ವರ್ಕ್ ಇನ್ ದ ಪಾಸ್ಟ್. ಆ್ಯಂಡ್ ನೀವೆಲ್ಲ ಎಷ್ಟೋ ಫಿಲ್ಮ್ ಮೀಟ್ಸ್ಗೆ ಹೋಗಿ ಆ್ಯಕ್ಟರ್ಸ್ನ ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ಸ್ನ ಪ್ರಶ್ನೆ ಕೇಳಿ, ಪ್ರೊಡ್ಯೂಸರ್ಸ್ನ ಪ್ರಶ್ನೆ ಕೇಳಿ, ಡಿಸ್ಟ್ರಿಬ್ಯೂಟರ್ಸ್ನ ಪ್ರಶ್ನೆ ಕೇಳಿದ್ದೀರಾ. ಇವರೆಲ್ಲರೂ ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ಟು ಅಪ್ರೋಚ್ ದೆಮ್ ವಿತ್ ದಟ್ ಎಂಪತಿ ಅಂತ ನನಗನ್ಸುತ್ತೆ, ಇವನ್ ಆ್ಯಸ್ ಅ ಟೆಕ್ನಿಷಿಯನ್. ಆ್ಯಂಡ್ ಐ ವಿಶ್ ಯು ದಟ್ ಈ ಫಿಲ್ಮ್ ರಿಲೀಸ್ ಆಗಿ ನಿಮಗೆ ಇನ್ನಷ್ಟು ಚೈತನ್ಯ ಕೊಟ್ಟರೆ ಸಾಕು. ಇಲ್ಲ ಇನ್ನೊಂದು ಸಸ್ಟೈನ್ ಮಾಡೋದಕ್ಕೆ ಅನ್ನೋದು ಫಿಲ್ಮ್. ದಟ್ಸ್ ನಾಟ್ ದೊಡ್ಡ, ಬಿಕಾಸ್ ನಮಗೆಲ್ಲರಿಗೂ ಫಿಲ್ಮ್ ಮಾಡೋದಕ್ಕೆ ಬಡ್ಜೆಟ್ ಇರುತ್ತೆ, ಪ್ರಾಫಿಟ್ಗೆ ಯಾರು ಬಡ್ಜೆಟ್ ಹಾಕೊಳ್ಳಲ್ಲ, ಬರ್ತಾನೆ ಇರಬೇಕಲ್ಲ. ಸೊ ಇಟ್ಸ್ ಓಕೆ ಇಫ್ ಇಟ್ ಮೇಕ್ಸ್ ವಾಟ್ ಇಟ್ ಮೇಕ್ಸ್. ಬಟ್ ನನಗೆ ನಿಮ್ಮ ಆಸ್ತಿ ಏನು ಕಾಣಿಸೋದು ನನಗೆ ಅಂದರೆ ಯುವರ್ ಕಾನ್ಫಿಡೆನ್ಸ್, ಆಲ್ ಆಫ್ ಯು. ಇಟ್ಸ್ ಅಮೇಝಿಂಗ್. ಆ್ಯಂಡ್ ಐ ವಿಶ್ ದಟ್ ನಿಮಗೆ ಅದರ ಒಂದು ಫ್ರೂಟ್ ಬೇರಾಗಲಿ ಅಂತ ಅಷ್ಟೇ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಟ್ರೈಲರ್ ನೋಡಿದಿರಾ. ಇದರಲ್ಲಿ ನಾನೊಂದು ಪೊಲೀಸ್ ಆಫೀಸರ್ ರೋಲ್ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಶೂಟ್ ಆಗಿದ್ದು 3-4 ವರ್ಷದ ಹಿಂದೆ ಶೂಟ್ ಆಗಿದೆ. ಸೊ ನನಗೆ ಫಸ್ಟ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು, ಬಂದೂಕ್ ಅಂತ ಟೈಟಲ್ ಹೇಳಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಕಾಮನ್ ವರ್ಡ್, ಬಟ್ ಈ ಹೆಸರಲ್ಲಿ ಸಿನಿಮಾನೇ ಬಂದಿಲ್ವಾ ಅಂತ ನೋಡಿದೆ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಟೈಟಲ್. ಪ್ಲಸ್ ಅವ್ರ ಸ್ಟೋರಿ ಹೇಳಿದ್ರು, ಬಟ್ ಫಸ್ಟ್ ಟೈಮ್ ಹೇಳ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ತಡವರಿಸಿ ಹೇಳಿದ್ರು. ನಂಗೆ ಅಷ್ಟೊಂದು ಸ್ಟೋರಿ ಅರ್ಥ ಆಗಲಿಲ್ಲ. ನಾನು ರಾಧಾರಮಣ ಮಾಡ್ತಿದ್ದ ಟೈಮ್ ಯಾರೋ ಒಬ್ರು ಕಾಪ್ ರೋಲಿಗೆ ನನಗೆ ಕಾಲ್ ಮಾಡಿದ್ದು ತುಂಬ ಖುಷಿ ಆಯಿತು. ದೆನ್ ಅವ್ರ ಕೆಲಸದ್ದು ನಾನು ಕೇಳಿದೆ, ಯಾಕಂದ್ರೆ ಹೊಸ ಪ್ರೊಡಕ್ಷನ್ ಹೌಸ್, ಹೊಸ ಡೈರೆಕ್ಟರು, ಒಬ್ಬ ಆಕ್ಟರ್ ಇನ್ನೂ ನನ್ನ ಕರಿಯರಲ್ಲಿ ನಾನಿನ್ನು ಮೊದಲನೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್, ಅಂದ್ರೆ ಒಂದು ಕಾಪ್ ಆಗಿ ಒಂದು ರೋಲ್ ಬಂತು. ನಾನು ಹೊಸ ಪ್ರೊಡಕ್ಷನ್ ಗೊತ್ತಿಲ್ಲ ಹೇಗೆ ಮಾಡಿದ್ದಾರೆ, ಮಾಡಬೇಕೋ ಬೇಡವೋ ಅಂತ ಡೌಟ್ ಅಲ್ಲಿ ಇದ್ದಾಗ ಅವ್ರ ಕೆಲಸ ಕೇಳಿದೆ ನಾನು ಫಸ್ಟ್, ನಿಮ್ಮ ಏನ್ ವರ್ಕ್ ಮಾಡಿದ್ದೀರಾ ಮುಂಚೆ ತೋರಿಸಿ ಅಂತ. ಸೊ ಅವ್ರ ಒಂದು ಶೋರಿಯಲ್ಲಿ ತೋರಿಸಿದ್ರು. ರೋಹಿತ್ ಅವ್ರ ಕೆಲಸ ಆಗ್ಲಿ, ಇವ್ರ ಕೆಲಸ ಆಗ್ಲಿ ನೋಡಿ ಡೆಫಿನೆಟ್ಲಿ ತುಂಬಾ ಪ್ಯಾಷನ್ ಇದೆ. ಇವ್ರ ಜೊತೆ ಮಾಡಬೇಕು, ಯಾಕಂದ್ರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಸಿನಿಮಾ. ಅಂದ್ರೆ ಇನ್ನೊಂದು 5-10 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ.
ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಐ ಥಿಂಕ್ ಮೊದಲೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ. ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸುಮಾರು ಜನ ಕೆಲಸ ಮಾಡ್ತಾರೆ, ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಜೊತೆ, ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ. ಆದ್ರೆ ಅವರು ಮೊದಲನೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಅವರ ಪ್ಯಾಷನ್ ಆಗಲಿ, ಅವ್ರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅನಿಸ್ತು. ಅಂಡ್ ಆಸ್ ಎ ಕಾಪ್ ನಾನು ಹೊಸದಾಗಿ ಮಾಡಿದ್ದು, ಸೊ ದ್ಯಾಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್. ಅಂಡ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿದೀನಿ ಅಂತ. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ ಲೋ ಬಜೆಟ್ ಸಿನಿಮಾ ಮೇಡಮ್, ಕಮ್ಮಿ ಯುನೋ ರೋಲ್ ಇರುತ್ತೆ ನಿಮ್ದು, ಒಂದು ಸಪೋರ್ಟ್ ಮಾಡಿ ಆ ಥರ ಹೇಳ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವ್ದ್ರಲ್ಲೂ ಕಮ್ಮಿ ಮಾಡಲಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟು ರೆಮ್ಯುನರೇಷನ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಸೊ ಎಲ್ಲರ ಟ್ಯಾಲೆಂಟಿಗೂ ಹೊಸ ಸಿನಿಮಾ ಅನ್ನೋದು ಬಿಟ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ಇದ್ರ ಎಂಡ್ ರಿಸಲ್ಟ್ ನಿಮಗೆ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವರೆಲ್ಲ ಅಂಡ್ ಆಕ್ಟರ್ಸ್, ನಾನು ಸಿನಿಮಾ ನೋಡಿದ್ದೀನಿ, ಹೊಸ ಆಕ್ಟರ್ಸ್ ಎಲ್ಲ ತುಂಬಾ ಚಿಕ್ಕವರಾದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ನೋಡಿದಾಗ ನಂಗೆ ಅನಿಸ್ತು ಒಳ್ಳೆ ಕೆಲಸ ಮಾಡಿದ್ದೀನಿ. ಒಂದು ಹೊಸ ಸಿನಿಮಾ, ಹೊಸ ಪ್ರೊಡಕ್ಷನ್ ಆದ್ರೂ, ಹೊಸ ಡೈರೆಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ರು ನನ್ನ ರೋಲ್ ಅನ್ನ ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಅಂಡ್ ಇವರೆಲ್ಲ ಇನ್ನ ನೆಕ್ಸ್ಟ್ 5-6 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಲಾಂಗ್ ಟು ಗೋ, ಬಟ್ ಇಲ್ಲಿರ್ತಾರೆ ಇವ್ರ ಜೊತೆ ಫಸ್ಟ್ ಹೆಜ್ಜೆಯಲ್ಲಿ ನಾನು ಇದ್ದೀನಿ ಅನ್ನೋ ಖುಷಿ ಇದೆ. ಸೊ ನೀವು ಅಫ್ಕೋರ್ಸ್ ನೀವು ಎಲ್ಲಾ ಸಿನಿಮಾಗೂ ಹೋಗಿ ಕವರ್ ಮಾಡ್ತೀರಾ, ಪ್ರಮೋಷನ್ಸ್ ಮಾಡ್ತೀರಾ. ಹೊಸ ತಂಡದವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ, ಯಾಕಂದ್ರೆ ಇಂಥವ್ರು ಬೆಳಿಬೇಕು, ಇನ್ನು ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು. ಸೊ ಡೆಫಿನೆಟ್ಲಿ ಎನ್ಕರೇಜ್ಮೆಂಟ್, ನಿಮ್ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನಾನು ಅದ್ವೈತ್ ಋಷಿಕೇಶ್ ಅನ್ನೋ ಪಾತ್ರ ಮಾಡಿದ್ದೀನಿ. ಮಮತಾಮಯಿ ತಾಯಿ ನೋಡಿರ್ತೀರ, ಇದರಲ್ಲಿ ನಾನು ಭಾಳ ಮಮತೆ ಇರುವ ತಂದೆ ಪಪ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ಬೇಜಾರಿದೆ. ಈ ಬೇಜಾರೇನು ಅಂದರೆ ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು, ನನ್ನನ್ನು ಕಮಿಟ್ ಮಾಡಿಸಿದ್ದು. ಬಟ್ ಇಲ್ಲೇ ಸುತ್ತಮುತ್ತ ಶೂಟ್ ಮಾಡಿದ್ದು. ಅದು ಬಿಟ್ಟರೆ ಭಾಳ ಸಂತೋಷ ಇದೆ. ಆ್ಯಕ್ಚುಲಿ ನನಗೆ ತುಂಬ ಪೂರ್ತಿ ಕತೆ ಗೊತ್ತಿರಲಿಲ್ಲ. ನನ್ನ ಪೋರ್ಷನ್ನಿನ ಕಥೆ ಮಹೇಶ್ ಅವರು ಹೇಳಿದರು. ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯನ ಅವ್ರು ಶೂಟ್ ಮಾಡ್ಕೊಂಬಂದು ನಾನು ತೋರಿಸಿದ್ರು. ಅವ್ರು ತೋರಿಸಿರಲಿಲ್ಲ ಅಂದರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ, ಏನು ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಬಾಲಾಜಿ ಸರ್ ಹೇಳ್ದಂಗೆ ಮಹೇಶಿಗೆ ಒಂದು ಅವನಿಗೊಂದು ವಿಷನ್ ಇದೆ, ಅವ್ರದ್ದೊಂದು ವಾಯ್ಸ್ ಇದೆ. ಅದು ಭಾಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹಾಗೆ ರೋಹಿತ್ ಆಗಲಿ, ಪ್ರಸನ್ನ ಆಗಲಿ, ಎಲ್ಲರೂ, ಆಹಾನ್, ಜಯಂತ್, ಆಸಿಫ್, ನಿರಂಜನ್, ಅವರೆಲ್ಲ ತುಂಬ ಯಂಗ್ಸ್ಟರ್ಸ್ ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಶ್ರೇಯಸ್, ದೀಪಕ್, ಮಾನಸ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಮೂರ್ತಿಗಳು, ಅವರು ನಮ್ಮ ಮನೆಗೆ ಫಸ್ಟ್ ಬಂದಾಗ ನನಗೆ ಗಾಬರಿ ಆಗೋಯ್ತು. ಅವರು ಒಂದು 4 ಜನ ಜಿಮ್ ಅವ್ರನ್ನ ಕರ್ಕೊಂಬರೋದು. ನಮ್ಮ ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಚಿಕ್ಕ ಮನೆ ಬೇರೆ. ಇದು ಅವ್ರು ಕೂತ್ಕೊಂಡ್ಬಿಟ್ರೆ ನಾನು ಇಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿ ಆಗಿದೆ. ಬಟ್ ಭಾಳ ಸ್ವೀಟ್ ಮನುಷ್ಯ. ಶ್ವೇತಾ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಮೂರ್ತಿಗಳೇ. ನಿಮ್ಮ ಮೊದಲನೇ ಪ್ರೊಡಕ್ಷನ್ನಿನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ, ಬಾಲಾಜಿ ಸರ್ ಆಗಲಿ, ಮೇಡಮ್ ಆಗಲಿ, ಎಲ್ಲರೂ ಆ್ಯಕ್ಟ್ ಮಾಡಿದ್ದಕ್ಕೆ ನಾವು ಭಾಳ ಖುಷಿ ಇದೆ. ನೀವು ಟ್ರೇಲರ್ ನೋಡಿದ್ದೀರಿ, ಮಹೇಶ್ ಅವರ ಏನು ವಾಯ್ಸು ಅಂತ ನಿಮ್ಗೆ ಗೊತ್ತಾಗಿದೆ. ಈ ಥರ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರು ಅಗತ್ಯ ತುಂಬ ಇದೆ. ಸೊ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಬೇಜಾರು ಏನಂದರೆ ಬಾಲಾಜಿ ಸರ್ ಜೊತೆ ನಾನು ಒಂದೇ ಒಂದು ಫ್ರೇಮು ಹಂಚ್ಕೊಂಡಿಲ್ಲ ಈ ಪಿಕ್ಚರಲ್ಲಿ. ಅದೊಂದು ಭಾಳ ಬೇಜಾರಿನ ವಿಷಯ. ಆಯಿತು, ಏನು ಫೋಟೋ ವಾಕ್ ಮಾಡಿದೆ ಸರ್ ನಾವು. ಸೊ ನನ್ನ ಕಾಲದ ಅತ್ಯದ್ಭುತ ನಟ ಬಾಲಾಜಿ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ನನಗೆ ಓಕೆ ಸರ್. ಮೂಲತಃ ನಾನು ಹಳ್ಳಿಯವನು, ಕನಕಪುರ ರೋಡ್ ಕಗ್ಲಹಳ್ಳಿ ಅಂತ, ಇವತ್ತು ಶೂಟಿಂಗ್ ಕಗ್ಲಹಳ್ಳಿ ಅಂತಾನೆ ಹೆಸರುವಾಸಿ. ಅದು ಅಲ್ಲಿಂದ ಬಂದವನು ನಾನು. ಹಾಂ ಸರ್, ಅದೇ ಊರವನು. ಅಲ್ಲಿ PUC ಗಂಟ ಓದಿ, ತಾಯಿ ಆಸೆ ಅಂತೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನಮ್ಮ ತಾಯಿ. ವಿವಿಪುರಂ ಈವ್ನಿಂಗ್ ಕಾಲೇಜ್ ಸೇರ್ಕೊಂಡೆ ನಾನು. ಇಂಪ್ರೂವೈಸ್ ಮಾಡ್ತಿದ್ದ ಅನ್ಸುತ್ತೆ. ಸೊ ಓಕೆ, ಈ ಲುಕ್ಕು ಸೆಟ್ ಆಗುತ್ತೆ, ಮಾಡೋಣ ಅಂತ ಅಂದ. ಹಂಗಾಗಿ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನಂದು. ಆ 20 ವರ್ಷದ ಸಂಪಾದನೆ ಜೊತೆಗೆ ಇನ್ನೂ ಸಾಲ ಕೂಡ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಅವನಿಗೂ ಗೊತ್ತಿರಲಿಲ್ಲ ಸಿನಿಮಾಗೆ ಎಷ್ಟಾಗುತ್ತೆ ಅಂತ. ಸೊ ಮಾಡ್ತಾ 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 ಅದು ಜಾಸ್ತಿ ಆಗೋಯ್ತು. ನಾನು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದ್ರಲ್ಲಿ ಗೆದ್ದಿದ್ದೀನಿ, ಆದ್ರೆ ಜನಕ್ಕೆ ತಲುಪಿಸೋದ್ರಲ್ಲಿ ಸೋತ್ಬಿಟ್ಟಿದ್ದೀನಿ ಸರ್. ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ದೃಷ್ಟಿಗೆ
ಇವಾಗ ಜನಗಳಿಗೆ ನಮ್ಗೆ ತಲುಪಿಸಕ್ ಆಗಿಲ್ಲ. ಸೋತಿಲ್ಲ ಅಂತ ಯಾಕಂತ ಅಲ್ಲ ಸರ್, ಈಗ ಇನ್ನು 5 ದಿನ ಇದೆ ಸರ್, ನಮ್ ಸಿನಿಮಾ ಎಲ್ಲೂ ಟಾಕ್ ಆಗ್ತಿಲ್ಲ ಥಿಯೇಟರ್ ಬಂದು ಜನ ಇಷ್ಟಪಟ್ರೆ ಅವರೇ ಗೆಲ್ಲಿಸ್ತಾರೆ. ಅದೇನು ಸರ್. ಥಿಯೇಟರ್ ಬರೋರು ಯಾರು ಸರ್? ನಮ್ಮ ಹೊಸಬರು ಟೀಮ್ ನ ಈಗ ನೀವು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಥಿಯೇಟರ್ ಹಾಕಿ. ಹಾ ಸರ್. ಕಂಟೆಂಟ್ ಚೆನ್ನಾಗಿದೆ, ಖಂಡಿತ ಬರ್ತಾರೆ. ನೀವು ಅದೆಲ್ಲ ಯೋಚನೆ ಮಾಡೋದಿಲ್ಲ. ಇಷ್ಟು ಕಷ್ಟಪಟ್ಟರು ಒಳ್ಳೇದು ಆಗಿ ಆಗುತ್ತೆ. ನಾವು ಅಲ್ಲ ಸರ್, ಥಿಯೇಟರ್ ಬರ್ತಾನೆ ಇಲ್ಲ ಜನ ಅಂತ ಒಂದು ಇಂಡಸ್ಟ್ರಿ ಟಾಕ್ ಬೇರೆ ಆಗೋಗಿದೆ. ಮಾದೇವ ಸಿನಿಮಾ ನೋಡ್ತಾ ಬನ್ನಿ. ಹಾ ಸರ್. ಸಿನಿಮಾ ಕೂಡ ಈಗ ಲಾಸ್ಟ್ ವೀಕ್ ಸಿನಿಮಾ ಕೂಡ ಒಳ್ಳೆ ಕಲೆಕ್ಷನ್ ಆಗ್ತದೆ. ಎಕ್ಕ ಆಗಲಿ ಇನ್ನೊಂದಾಗಲಿ ಎಲ್ಲ ಓದ್ತಿದೆ. ಸೊ ನಿಮ್ ಕಂಟೆಂಟ್ ಆದ್ರೆ ಯಾರು ಲೀಡ್ ರೋಲ್ ಯಾರು ಅಂತ ಹೀರೋ ಅಂತ ಹೆಸರಿಲ್ದೆ ಹೋದವ್ರಿಗೆ ಬರೋರೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಮ್ಗೆ ಅದು ಭಯ ಹೋಗಿದೆ. ನಾನು ಅದಕ್ಕೋಸ್ಕರ ಏನಂದ್ರೆ ನನ್ನ ಡೈರೆಕ್ಟರ್ಗೆ ಇಷ್ಟೇ ಖರ್ಚು ಮಾಡಿದೀವಪ್ಪ, ಫಸ್ಟ್ ದಿನ ಬೇಕಾದ್ರೆ ಎಲ್ಲ ಫ್ರೀ ಕೊಟ್ಬಿಡೋಣ ಟಿಕೆಟ್, ಅವ್ರ ಟೈಮ್ ನಮ್ಗೆ ಕೊಡ್ಲಿ, ಬಂದು ನೋಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಹೇಳಿ, ಇಲ್ಲವ್ರು ಇಂಥ ಸಿನಿಮಾಗೆ ಏನ್ಕೋ ಕಷ್ಟ ಉಗಿದ್ಬಿಟ್ಟು ಹೋಗ್ಲಿ ಅಂತಾನೆ ಹೇಳ್ದೆ ನಾನು. ಈ ತರ ಆದ್ರೂ ಏನಾನ ಪ್ರಮೋಷನ್ ಮಾಡ್ರಪ್ಪ, ದಯವಿಟ್ಟು ಫಸ್ಟ್ ಡೇ ಸಿನಿಮಾ ತೋರಿಸ್ರಿ ಜನಕ್ಕೆ. ಯಾಕಂದ್ರೆ ಅಷ್ಟು ನಮ್ ಕಾನ್ಫಿಡೆನ್ಸ್ ಇದೆ ಸರ್, ಈ ತರ ಸಿನಿಮಾ ಈ ನಮ್ ಕನ್ನಡದಲ್ಲಿ ಬಂದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸರ್. ನಾನು ಅದಕ್ಕೆ ಬೇಕಾದ್ರೆ ಎಷ್ಟು ಶೋ ಇರುತ್ತೋ ಅಷ್ಟು ಶೋನು ಬೇಕಾದ್ರೆ ಪಾಪ ಇವತ್ತಿನ ಇದರಲ್ಲಿ ಟೈಮು ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೆ. ಆ ಟೈಮ್ ನಮ್ ಕೊಟ್ರೆ ನನ್ನಿಂದ ನನ್ನ ಕಡೆಯಿಂದ ಏನಾಗುತ್ತೆ ಅದು ನಾನು ದುಡ್ಡು ತಗೊಳಲ್ಲ ಸರ್. ಪ್ರತಿ ಫಸ್ಟ್ ಡೇ ಎಷ್ಟು ಶೋ ನಡೆಯುತ್ತೆ ಅಷ್ಟು ಶೋ ಫ್ರೀ ಕೊಡ್ತೀನಿ ಸರ್ ನಾನು ಬೇಕಾದ್ರೆ. ಯಾಕಂದ್ರೆ ನನ್ನ ಕೈ ಜನಕ್ಕೆ ತಲುಪಿಸಕ್ ಆಗಿಲ್ಲ ಸರ್, ನನಗೆ ಸ್ಟ್ರಾಟಜಿ ಅದೆಲ್ಲ ಏನು ಗೊತ್ತಿಲ್ಲ ನನಗೆ. ಸಾಧ್ಯವಾದಷ್ಟು ಗ್ರೌಂಡ್ ಲೆವೆಲ್ ಮಾಡ್ದೋ, ಬಟ್ ಯಾರಿಗೂ ಫ್ರೆಂಡ್ಸ್ ಲೆವೆಲ್ ಬಿಟ್ಟು ಆಚೆನೆ ಹೋಗ್ತಾ ಇಲ್ಲ ಸಿನಿಮಾ. ಬಟ್ ಬೇರೆ ಫ್ರೆಂಡ್ಸ್ ಬಂದ್ರೆ ಯಾವ ರೀತಿ ನಾವು ಮೂವ್ ಮಾಡೋದು, ಈಗ ಹಾಕಿರೋ ದುಡ್ಡು ಹೇಗ್ ಮಾಡೋದು, ಮತ್ತೆ ನಂಗೆ ಸಕ್ಸಸ್ ಬೇಕು ಅಂತ ಬಂದಿರೋದು. ಅಷ್ಟು ವರ್ಷ 20 ವರ್ಷ ಸಿನಿಮಾ ನೋಡ್ಕೊ ಬಂದು ಇವತ್ತು ಜಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಓಡಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಇಲ್ಲ ಅಲ್ಲಿ ಥಿಯೇಟರ್ ಇರೋದೇ ಇಲ್ಲ. ಹಿಂಗ್ ಪ್ರಯೋಜನ ಏನ್ ಬಂತು ಅನ್ನೋ ದೃಷ್ಟಿಗೆ ನಾನು ಈ ತರ ಯೋಚನೆ ಮಾಡಿದ್ದೀನಿ ಸರ್. ಇದು ತಪ್ಪೋ ನಿಜವೂ ಗೊತ್ತಿಲ್ಲ. ಹಂಗಾಗಿ ಬೇಕಾದ್ರೆ ಫಸ್ಟ್ ಡೇ ದಯವಿಟ್ಟು ಎಲ್ಲಾ ಪ್ರೇಕ್ಷಕರಿಗೂ ನೀವು ತಲುಪಿಸ್ಬೇಕದು. ನಿಮ್ ಬಿಟ್ರೆ ಇನ್ಯಾರಿಲ್ಲ ನಮ್ಗೆ. ಇವಾಗ ನೀವು ತಲುಪಿಸಿದ್ರೆ ಬೇಕಾದ್ರೆ ನಾನ್ ರೆಡಿ ಇದ್ದೀನಿ ಸರ್. ಫಸ್ಟ್ ಡೇ ಯಾವ್ದೇ ಥಿಯೇಟರ್ಗೆ ಹೋಗ್ಲಿ ನಾವು ಬುಕ್ ಮಾಡ್ಕೊಡ್ತೀವಿ ಸರ್. ಅದು ಸಿನಿಮಾ ಚೆನ್ನಾಗಿದ್ರೆ ಬೇರೆಯವ್ರಿಗೆ ಹೇಳಿ, ಇಲ್ದವ್ರು ಬೇಡ. ನಾವು ಕೆಟ್ಟ ಸಿನಿಮಾ ಮಾಡಿದ್ರೆ ನಾವು ಬ್ಯಾಕಟ್ ಆಗಿ ಹೋಗ್ತೀನಿ ಬೇಕಾದ್ರೆ. ಅದರಲ್ಲಿ ನಂದು ಏನ್ ಬೇರೆ ಮಾತಿಲ್ಲ.